ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು CS ಲಾಜಿಕ್ ಚಾನಲ್. ಇದು ಬಂದು ಕರ್ನಾಟಕ ಡಿಪ್ಲೊಮಾ 2020ಕ್ಕೆ ಪ್ರಿಪೇರ್ ಆಗ್ತಾರಂಥ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಈ ಸೆಷನಲ್ಲಿ ಬಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ದು ಲಾಸ್ಟ್ 50 ಕ್ವಶನ್ 2015ನೇ ಸಾಲಿನ ಕ್ವಶನ್ ಪೇಪರ್ಸಲ್ಲಿ ಲಾಸ್ಟ್ 50 ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈ ಸೆಷನ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ಲೈಕ್ ಬಟನ್ ಕೊಡಿ, ಓಕೆನಾ. ಸೊ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ ಫಸ್ಟ್ ಕ್ವಶನ್ ಹೋಗೋಣ. ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ವಿಚ್ ಸ್ಪೆಸಿಫೈಸ್ ದಿ ಮೆಷರ್ಮೆಂಟ್ ಆಫ್ ದಿ ಪರ್ಫಾರ್ಮೆನ್ಸ್ ಆಫ್ ಕಂಪ್ಯೂಟರ್ ಈಸ್. ಸೊ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರು ನಿಮ್ಮ ಒಂದು ಕಂಪ್ಯೂಟರ್ನ ಪರ್ಫಾರ್ಮೆನ್ಸ್ನ ಮೆಷರ್ಮೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ, ಓಕೆನಾ. ಸೊ ದ ಆಪ್ಷನ್ 3 ದಟ್ ಈಸ್ ರಿಲಯಬಿಲಿಟಿ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಮೆಮೊರಿ ಈಸ್ ಪ್ಲೇಸ್ಡ್ ವಿತಿನ್ CPU. ಸೊ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಯಾವ ಮೆಮೊರಿ CPU ಜೊತೆಗೆ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಕ್ಯಾಶಸ್ ಮೆಮೊರಿ. ನೆಕ್ಸ್ಟ್ ಕ್ವಶನ್. The magnetic disk address comprises of. ಸೊ ನಿಮ್ಮ ಒಂದು ಮ್ಯಾಗ್ನೆಟಿಕ್ ಡಿಸ್ಕ್ ಅಡ್ರೆಸ್ಸು ಯಾವುದನ್ನು ಒಳಗೊಂಡಿರುತ್ತೆ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಸೆಕ್ಟಾರ್ ನಂಬರ್, ಟ್ರ್ಯಾಕ್ ನಂಬರ್ ಆ್ಯಂಡ್ ಸರ್ಫೇಸ್ ನಂಬರ್. ಈ 3 ನಂಬರ್ಸು ಒಳಗೊಂಡಿರುತ್ತೆ ನಿಮ್ಮ ಒಂದು ಮ್ಯಾಗ್ನೆಟಿಕ್ ಡಿಸ್ಕ್ ಅಡ್ರೆಸ್, ಓಕೆನಾ. ನೆಕ್ಸ್ಟ್ ಕ್ವಶನ್. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಔಟ್ಪುಟ್ ಡಿವೈಸ್ ಫಾರ್ ಪ್ರಿಂಟಿಂಗ್ CAD ಆ್ಯಂಡ್ CAM ಅಪ್ಲಿಕೇಶನ್ ಈಸ್. ಸೊ ನಿಮ್ಮ ಒಂದು CAD CAM ಪ್ರಿಂಟಿಂಗ್ ಅಪ್ಲಿಕೇಶನ್ಸಲ್ಲಿ ಯಾವುದನ್ನು ಔಟ್ಪುಟ್ ಡಿವೈಸಸ್ ಆಗಿ ಬಳಕೆ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ದ ಆಪ್ಷನ್ 1 ದಟ್ ಈಸ್ ಪ್ಲಾಟರ್. Okay, next question. Which of these is associative law? So ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವುದು ನಿಮ್ಮ ಒಂದು ಅಸೋಸಿಯೇಟಿವ್ ಲಾ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2 ದಟ್ ಈಸ್ A plus B plus C whole bracket is equal to A plus B whole bracket plus C. ಸೊ ಇದರಲ್ಲಿ 3 ಲಾಸ್ ವೆರಿ ಇಂಪಾರ್ಟೆಂಟ್. ಇವಾಗ ಹೇಳ್ತಾ ಇದೀನಿ ನೋಡಿ, ಅಸೋಸಿಯೇಟಿವ್ ಲಾ, ಕಾಮ್ಯುಟೇಟಿವ್ ಲಾ ಮತ್ತೆ ಡಿಸ್ಟ್ರಿಬ್ಯೂಟಿವ್ ಲಾ ಆರ್ ಡಿ ಮಾರ್ಗನ್ಸ್ ಲಾನ ನೀವು ಕಲ್ತ್ಕೊಂಡಿರ್ಬೇಕಾಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್. According to the De Morgan's theorem, A plus B bar is. So A plus B bar na ಹೇಗೆ ಬರೀತೀವಿ ಅಂದರೆ, ಡಿ ಮಾರ್ಗನ್ಸ್ ಪ್ರಕಾರ A bar ಪ್ಲಸ್ ಇದ್ರೆ ಏನಾಗುತ್ತೆ, ಡಾಟ್ ಅಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ನೆಕ್ಸ್ಟ್ B bar ಆಗುತ್ತೆ, ಓಕೆನಾ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. In which of these gates output is true when any one of the input is true? ಅಂದರೆ ಇಲ್ಲಿ ಕೊಟ್ಟಿರುವಂಥ ಲಾಜಿಕ್ ಗೇಟ್ಸಲ್ಲಿ ಯಾವ ಗೇಟ್ಸ್ನ ಔಟ್ಪುಟ್ ಟ್ರೂ ಆಗಿರುತ್ತೆ, ಅದು ಯಾವಾಗ ಅಂದರೆ ಇನ್ಪುಟ್ಟಿನ ಒಂದು ಎನಿ ಒನ್ ಆಫ್ ಎರಡು ಇನ್ಪುಟ್ಟಲ್ಲಿ ಯಾವುದೋ ಒಂದು ಇನ್ಪುಟ್ಟು 1 ಆಗಿದ್ದಾಗ ಇಟ್ ಹ್ಯಾಸ್ ಟು ಬಿ ಔಟ್ಪುಟ್ ಹ್ಯಾಸ್ ಟು ಬಿ ಟ್ರೂ ಅಂತ ಕೇಳಿದ್ದಾರೆ, ಓಕೆನಾ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ದಟ್ ಈಸ್ ಆರ್ ಗೇಟ್. ಎನಿ ಒನ್ ಇನ್ಪುಟ್ ಟ್ರೂ ಆದರೆ ನಮ್ಮ ಔಟ್ಪುಟ್ಟು ಟ್ರೂ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. Which of these counter does not recycle in 10 pulses? ಓಕೆ, ಸೊ ಕೊಟ್ಟಿರುವಂಥ ಒಂದು ಆಪ್ಷನ್ಸಲ್ಲಿ ಯಾವ ಒಂದು ಕೌಂಟರ್ಸು 10 ಪಲ್ಸ್ಗೆ ರಿಪೀಟ್ ಆಗಲ್ಲ, ನೆಕ್ಸ್ಟ್ ರೀಸೈಕಲ್ ಆಗಲ್ಲ. ಅಂದರೆ ಇವಾಗ 1 2 3 4 5 6 7 8 9 10 ಆಗುತ್ತೆ, ತಿರ್ಗಾ 0 ಇಂದ ಸ್ಟಾರ್ಟ್ ಆಗಬೇಕಾಗುತ್ತೆ. ಸೊ 10 ಪಲ್ಸ್ ಆದಮೇಲೆ ಸ್ಟಾರ್ಟ್ ಆಗದಿರೋ ಇರುವಂಥ ಕೌಂಟರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 3 ದಟ್ ಈಸ್ ಟ್ರಿಪಲ್ ಕೌಂಟರ್. ಓಕೆ, ನೆಕ್ಸ್ಟ್ ಕ್ವಶನ್. The sum output of half adder is identical to dash gates. ಸೊ ನಿಮ್ಮ ಒಂದು ಆಫ್ ಆರ್ಡರ್ನ ಸಮ್ ಔಟ್ಪುಟ್ ಯಾವ ಒಂದು ಐಡೆಂಟಿಕಲ್ ಗೇಟನ್ನು ಬಳಕೆ ಮಾಡ್ತೀವಿ ಅಂತ ಕೇಳಿದರೆ, ಇಟ್ ಈಸ್ ಎಕ್ಸ್ಕ್ಲೂಸಿವ್ ಆರ್ ಗೇಟ್. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಇಸ್ ಎ ವೆರಿ ಸ್ಮಾಲ್ ಕಂಪ್ಯೂಟರ್ ದಟ್ ಕ್ಯಾನ್ ಬಿ ಹೆಲ್ಡ್ ಇನ್ ಯುವರ್ ಪ್ಲಮ್. ಸೊ ನಿಮ್ಮ ಯಾವ ಒಂದು ಸ್ಮಾಲ್ ಕಂಪ್ಯೂಟರ್ಸನ್ನು ನೀವು ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸಲ್ಲಿ ಇಟ್ ಈಸ್ PDA ದಟ್ ಈಸ್ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಇಸ್ ದ ಬ್ರೈನ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಕಂಪ್ಯೂಟರ್ನ ಬ್ರೈನ್ ಆಗಿ ಕೆಲಸ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ದಟ್ ಈಸ್ CPU. ಓಕೆ, ನೆಕ್ಸ್ಟ್ ಕ್ವಶನ್. 1024 ಬೈಟ್ ಇಸ್ ರೆಫರ್ಡ್ ಟು ಆಸ್ ಡ್ಯಾಶ್ ಬೈಟ್ಸ್. ಸೊ 1024 ಬೈಟ್ ಅನ್ನೋದನ್ನ ಯಾವುದಕ್ಕೆ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಎಷ್ಟು ಬೈಟ್ಗೆ ರೆಫರ್ ಮಾಡಲಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಕಿಲೋ ಬೈಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಮೆಮೊರಿ ಕ್ಯಾನ್ ಬಿ ಎರೇಸ್ಡ್ ಬೈ ಎಕ್ಸ್ಪ್ಲೋಸಿಂಗ್ ಇಟ್ ಟು ದ ಅಲ್ಟ್ರಾವೈಲೆಟ್ ಲೈಟ್. ಸೊ ನಿಮ್ಮ ಒಂದು ಅಲ್ಟ್ರಾವೈಲೆಟ್ ಲೈಟ್ ಇಟ್ಟಾಗ ಎಷ್ಟು ಮೆಮೊರೀಸನ್ನು, ಯಾವ ಮೆಮೊರಿಯನ್ನು ಎರೇಸ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ದಟ್ ಈಸ್ ಎಲೆಕ್ಟ್ರಿಕಲಿ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಓಕೆ, ನೆಕ್ಸ್ಟ್ ಕ್ವಶನ್. DVD ಸ್ಟ್ಯಾಂಡ್ಸ್ ಫಾರ್. ಸೊ DVD-ನ ಒಂದು ವಿಸ್ತೃತ ರೂಪವನ್ನು ಕೇಳಿದ್ದಾರೆ, ಅಬ್ರಿವೇಟೆಡ್ ಫಾರ್ಮ್, ದಟ್ ಈಸ್ ಆಪ್ಷನ್ 1 ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪ್ರೈಮರಿ ಮೆಮೊರಿ. ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಪ್ರೈಮರಿ ಮೆಮೊರಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ದಟ್ ಈಸ್ ಸೆಮಿ ಕಂಡಕ್ಟರ್ ಮೆಮೊರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. FPI ಸ್ಟ್ಯಾಂಡ್ಸ್ ಫಾರ್. ಸೊ FPI-ನ ಫುಲ್ ಫಾರ್ಮ್ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಫ್ರೇಮ್ಸ್ ಪರ್ ಇಂಚ್. ಓಕೆ, ನೆಕ್ಸ್ಟ್ ಕ್ವಶನ್. ಮೌಸ್, ಟ್ರ್ಯಾಕ್ ಬಾಲ್ ಆ್ಯಂಡ್ ಜಾಯ್ಸ್ಟಿಕ್ ಆರ್ ಎಕ್ಸಾಂಪಲ್ ಆಫ್. ಸೊ ಇಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ ಯಾವುದಕ್ಕೆ, ಯಾವ ಡಿವೈಸಸ್ಗೆ ಹೊಂದುತ್ತೆ ಅಂತ ಕೇಳಿದ್ದಾರೆ, ಓಕೆನಾ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಪಾಯಿಂಟಿಂಗ್ ಡಿವೈಸಸ್. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್
terminal is referred to as a non-programmable terminal. So ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವುದು ನಾನ್ ಪ್ರೋಗ್ರಾಮಬಲ್ ಟರ್ಮಿನಲ್ ಅಂತ ಕೇಳಿದರೆ ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ dumb. Okay, so next question, the smallest individual dot on computer screen is. So ನಿಮ್ಮ ಒಂದು ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಸ್ಮಾಲೆಸ್ಟ್ ಡಾಟ್ ಸ್ಕ್ರೀನ್ ಅಲ್ಲಿ ಇದ್ದಾಗ ಅದನ್ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಪಿಕ್ಸೆಲ್ ಅಂತ ಕರಿತೀವಿ. ಡ್ಯಾಶ್ is a predefined standard C function for input data through keyboard. ಸೊ ನಿಮ್ಮ ಒಂದು ಯಾವ ಒಂದು ಸಿ ಫಂಕ್ಷನ್ನ ಯೂಸ್ ಮಾಡಿದ್ರೆ ಇನ್ಪುಟ್ನ ಕೀಬೋರ್ಡ್ನ ಮುಖಾಂತರ ಕೊಡ್ಬೋದು ಅಂತ ಕೇಳಿದರೆ ಯಾವ ಫಂಕ್ಷನ್ ಅಂತ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ದಟ್ ಈಸ್ ಸ್ಕ್ಯಾನ್ಎಫ್ ಫಂಕ್ಷನ್ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಹ್ಯಾಶ್ ಇನ್ ಸಿ ಟೇಕ್ಸ್ ಡಿಫ್ರೆಂಟ್ ವ್ಯಾಲ್ಯೂ ಅಟ್ ಡಿಫ್ರೆಂಟ್ ಟೈಮ್ಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್. ಸೊ ಯಾವಾಗ ನಿಮ್ಮ ಒಂದು ಸಿನಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಡಿಫ್ರೆಂಟ್ ಟೈಮ್ಸ್ ಅಲ್ಲಿ ತಗೊಳುತ್ತೆ ಅಂತ ಕೇಳಿದರೆ ಡ್ಯೂರಿಂಗ್ ಎಕ್ಸಿಕ್ಯೂಷನ್ಸ್ ಅಲ್ಲಿ. ಸೊ ಇದಕ್ಕೆ ಬಂದು ರೈಟ್ ಆನ್ಸರ್ ಬಂದು ಆಪ್ಷನ್ 2, ವೇರಿಯಬಲ್ ಕ್ಯಾನ್ ಟೇಕ್ ಡಿಫ್ರೆಂಟ್ ವ್ಯಾಲ್ಯೂಸ್ ಅಟ್ ಡಿಫ್ರೆಂಟ್ ಟೈಮ್. ನೆಕ್ಸ್ಟ್ ಕ್ವಶನ್, in C, the process of giving initial value to variable is called. ಸೊ ನೀವು ಒಂದು ವೇರಿಯಬಲ್ ಡಿಕ್ಲರೇಷನ್ ಮಾಡ್ತೀರಾ, ಆ ವೇರಿಯಬಲ್ಗೆ ಇನಿಷಿಯಲ್ ವ್ಯಾಲ್ಯೂವನ್ನು ಕೊಡೋದನ್ನ ಏನಂತ ಕರಿತೀವಿ ಅಂತ ಕೇಳಿದರೆ. ಸೊ ಇಟ್ ಈಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಇನಿಷಿಯಲೈಸೇಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಇನ್ ಸಿ ಹ್ಯಾಶ್ ಡಿಫೈನ್ ಈಸ್ ಎ ಡ್ಯಾಶ್. ಸೊ ನಿಮ್ಮ ಒಂದು ಸಿ ಪ್ರೋಗ್ರಾಮಲ್ಲಿ ಹ್ಯಾಶ್ ಡಿಫೈನ್ ಅನ್ನೋದು ಏನು ಅಂತ ಕೇಳಿದ್ದಾರೆ. ಓಕೆನಾ. ಸೊ ರೈಟ್ ಆನ್ಸರ್ ಈಸ್ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, the do while is a dash controlled loop in C language. So do while ಅನ್ನೋದು ಲೂಪ್ ಸ್ಟೇಟ್ಮೆಂಟ್. ಸೊ ಅದು ಯಾವ ಕಂಟ್ರೋಲ್ ಲೂಪ್ ಅಂತ ಕೇಳಿದೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ. ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಎಕ್ಸಿಟ್ ಲೂಪ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, a variable declared as dash inside a function returns its value even after the function is excited. ಸೊ ನಿಮ್ಮ ಒಂದು ಯಾವ ವೇರಿಯಬಲ್ ಡಿಕ್ಲರೇಷನ್ನ ಇನ್ಸೈಡ್ ಫಂಕ್ಷನ್ ಡಿಕ್ಲೇರ್ ಮಾಡಿದಾಗ ಈವನ್ ಇಫ್ ಇಟ್ಸ್ ವ್ಯಾಲ್ಯೂಸ್ ಬೀನ್ ಆಫ್ಟರ್ ದ ಫಂಕ್ಷನ್ ಎಕ್ಸೈಟೆಡ್ ಆದ್ರೂ ನಮ್ಮ ವ್ಯಾಲ್ಯೂ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ರೈಟ್ ಆನ್ಸರ್ ಬಂದು ಸ್ಟ್ಯಾಟಿಕ್ ಡಿಕ್ಲರೇಷನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್, in C, the process of calling a function using pointer to pass the address of variable is known as. ಸೊ ನಿಮ್ಮ ಒಂದು ಸಿ ನಲ್ಲಿ ಪ್ರೋಸೆಸ್ ಅಂದ್ರೆ ಫಂಕ್ಷನ್ ಅನ್ನು ಕಾಲ್ ಮಾಡೋದು ಯೂಸಿಂಗ್ ಪಾಯಿಂಟರ್ಸ್ ಯೂಸ್ ಮಾಡಿದಾಗ ಸೊ ದ ಪ್ರೋಸೆಸ್ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಕಾಲ್ ಬೈ ರೆಫರೆನ್ಸ್. ನೆಕ್ಸ್ಟ್ ಕ್ವಶನ್, ಇನ್ ಸಿ ಡ್ಯಾಶ್ ಸೆಟ್ಸ್ ದಿ ಪೊಸಿಷನ್ ಆಫ್ ದಿ ಬಿಗಿನಿಂಗ್ ಆಫ್ ದಿ ಫೈಲ್. ಸೊ ನಿಮ್ಮ ಒಂದು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಯಾವುದು ಫಸ್ಟ್ ಓಪನ್ ಬಿಗಿನಿಂಗ್ ಆಫ್ ದಿ ಫೈಲ್ಸ್ ಫಂಕ್ಷನ್ ಯಾವುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, rewind function. Okay, so next question, in C dash function allocates requested size of bytes and returns a pointer to the first of allocated space. So ಯಾವ ಒಂದು ಫಂಕ್ಷನ್ಸ್ ಅನ್ನು ಯೂಸ್ ಮಾಡಿದ್ರೆ ರಿಕ್ವೆಸ್ಟಿಂಗ್ ಫಾರ್ ಯುವರ್ ಸೈಜ್ ಆಫ್ ದಿ ಬೈಟ್ಸ್ ಅಂಡ್ ಇಟ್ ರಿಟರ್ನ್ಸ್ ಟು ದ ಫಸ್ಟ್ ಅಲೋಕೇಟೆಡ್ ಸ್ಪೇಸ್ಗೆ ಹೋಗುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, malloc functions. Okay, next question, the following statement jumps the control out of loops. ಸೊ ಯಾವ ಒಂದು ಫಂಕ್ಷನ್ಸ್ ಅನ್ನು ಯೂಸ್ ಮಾಡಿದ್ರೆ ಇಟ್ ವಿಲ್ ಎಕ್ಸಿಕ್ಯೂಟ್ ಔಟ್ ಆಫ್ ದಿ ಲೂಪ್ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಬ್ರೇಕ್ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡಿದ್ರೆ. ಸೊ ನೆಕ್ಸ್ಟ್ ಕ್ವಶನ್, ಟೈಪ್ ಕನ್ವರ್ಷನ್ ಫ್ರಮ್ ಫ್ಲೋಟ್ ಟು ಡ್ಯಾಶ್ ಕಾಸಸ್ ಫ್ರಾಕ್ಷನ್ಸ್ ಆಫ್ ದಿ ಫ್ರಾಕ್ಷನಲ್ ಪಾರ್ಟ್ ಇನ್ ಸಿ. ಸೊ ನಿಮ್ಮ ಒಂದು ಯಾವ ಕನ್ವರ್ಷನ್ಸ್ ಮಾಡಿದಾಗ ಫ್ರಮ್ ಫ್ಲೋಟ್ ಟು ಡ್ಯಾಶ್ ಕನ್ವರ್ಷನ್ಸ್ ಮಾಡಿದಾಗ ಫ್ರಾಕ್ಷನ್ಸ್ ಆಫ್ ಪಾರ್ಷಲ್ ಪಾರ್ಟ್ ಬರುತ್ತೆ ನಿಮ್ಮ ಸಿ ಪ್ರೋಗ್ರಾಮಿಂಗ್ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಇಂಟೀಜರ್ಸ್ ಮಾಡಿದಾಗ. ಓಕೆನಾ. So next question, when a called function in turns calls another function, the process of dash occurs. ಸೊ ನಿಮ್ಮ ಒಂದು ಸಿ ಪ್ರೋಗ್ರಾಮ್ಸ್ ಅಲ್ಲಿ ಒಂದು ಫಂಕ್ಷನ್ಸ್ ಇನ್ನೊಂದು ಫಂಕ್ಷನ್ಸ್ ಅನ್ನು ಕಾಲ್ ಮಾಡಿದಾಗ ಏನು ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ದ ಆಪ್ಷನ್ 3, ದಟ್ ಈಸ್ ಚೈನಿಂಗ್ ಪ್ರೋಸೆಸ್ ಅಕರ್ಸ್. ನೆಕ್ಸ್ಟ್ ಕ್ವಶನ್, ಇನ್ ಸಿ ಆಲ್ ದ ಮೆಂಬರ್ಸ್ ಆಫ್ ಎ ಡ್ಯಾಶ್ ಯೂಸಸ್ ದಿ ಸೇಮ್ ಮೆಮೊರಿ ಸ್ಪೇಸಸ್. ಸೊ ಇನ್ ಸಿ ನಲ್ಲಿ ನಿಮ್ಮ ಒಂದು ಎಲ್ಲ ಮೆಮೊರೀಸು ಯಾವ ಒಂದು ಸೇಮ್ ಸ್ಪೇಸಸ್ ಅನ್ನು ಮೆಮೊರಿ ಸ್ಪೇಸಸ್ ಅನ್ನು ಯೂಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ union. Okay, option 2. Next question, the variable dash gives the number of argument on the command line. ಸೊ ಯಾವ ಒಂದು ವೇರಿಯಬಲ್ಸ್ನ ಆರ್ಗ್ಯುಮೆಂಟ್ನ ಡಿಫೈನ್ ಮಾಡೋದಕ್ಕೆ ನಿಮಗೆ ಯೂಸ್ ಮಾಡ್ತೀವಿ ಕಮಾಂಡ್ ಲೈನಲ್ಲಿ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ARGC. ಓಕೆ, ಆರ್ಗ್ಯುಮೆಂಟ್ ಕಮಾಂಡ್ ಲೈನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಇನ್ ಸಿ ಡ್ಯಾಶ್ ಫಂಕ್ಷನ್ ರಿಟರ್ನ್ಸ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಎ ಸ್ಟ್ರಿಂಗ್. ಸೊ ನಿಮ್ಮ ಒಂದು ಸಿ ಪ್ರೋಗ್ರಾಮ್ಸಲ್ಲಿ ಯಾವ ಒಂದು ಫಂಕ್ಷನ್ಸ್ ಅನ್ನು ಯೂಸ್ ಮಾಡ್ತೀರಾ ಏನಕ್ಕೆ ಅಂದರೆ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ದ ಸ್ಟ್ರಿಂಗ್. ಸೊ ಸ್ಟ್ರಿಂಗ್ ಕೊಟ್ಟಿದ್ದೀವಿ, ಅದರಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ಕೌಂಟ್ ಮಾಡೋದಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, string len function. Next question, if ptr is a pointer to an array, then printf percentage of t comma ptr gives what. ಸೊ ಇಲ್ಲಿ ಕೊಟ್ಟಿರುವಂಥ ಒಂದು ಕಮಾಂಡ್ ಲೈನ್ ಬೇಸ್ ಮೇಲೆ ಏನು ಕೊಡುತ್ತೆ ಅಂತ ನಾವು ಹೇಳಬೇಕಾಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ದಟ್ ಈಸ್ ದ ಅಡ್ರೆಸ್ ಆಫ್ ದಿ
ಫಸ್ಟ್ ಎಲಿಮೆಂಟ್ ಆಫ್ ಅನ್ ಅರೇ. ಸೊ ಅರೇನಲ್ಲಿ ಫಸ್ಟ್ ಎಲಿಮೆಂಟ್ನ ಇಂಡಿಕೇಟ್ ಮಾಡುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂತ, ಡೇಟಾ ಸ್ಟ್ರಕ್ಚರ್ಸ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2, ದಟ್ ಈಸ್ ಅರೇ. ಓಕೆ. ಸೊ ನೆಕ್ಸ್ಟ್ ಕ್ವಶನ್. In stack, deletion operation is done from dash of the stack. So ನಿಮ್ಮ ಒಂದು ಸ್ಟ್ಯಾಕ್ ಅಲ್ಲಿ ಡಿಲಿಷನ್ ಆಪರೇಷನ್ಸ್ ಯಾವಾಗ ಪರ್ಫಾರ್ಮ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಸ್ಟ್ಯಾಕ್ ಅಲ್ಲಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಟಾಪ್ ಆಫ್ ದಿ ಸ್ಟ್ಯಾಕ್. ನೆಕ್ಸ್ಟ್ ಕ್ವಶನ್. ದ ಫಸ್ಟ್ ಎಲಿಮೆಂಟ್ ಫಾಲೋಸ್ ದಿ ಲಾಸ್ಟ್ ಎಲಿಮೆಂಟ್ ಇನ್. ಸೊ ನಿಮ್ಮ ಒಂದು ಕ್ಯೂಯಿಂಗ್ ಸಿಸ್ಟಮ್ಸ್ ಅಲ್ಲಿ ಫಸ್ಟ್ ಎಲಿಮೆಂಟು ಲಾಸ್ಟ್ ಎಲಿಮೆಂಟ್ನೇ ಫಾಲೋ ಅಪ್ ಮಾಡುತ್ತೆ. ಸೊ ಅದು ಯಾವುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಸರ್ಕ್ಯುಲರ್ ಕ್ಯೂ. ನೆಕ್ಸ್ಟ್ ಕ್ವಶನ್. Dash is a list with each data item containing pointer to the location of the next data items in the list. ಸೊ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವ ಒಂದು ಲೀಸ್ಟ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಸೇಮ್ ಡೇಟಾಸ್ನ ಪಾಯಿಂಟರ್ ಲೊಕೇಟ್ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಡೇಟಾಗೆ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಲಿಂಕ್ಡ್ ಲೀಸ್ಟ್. ಓಕೆ. ನೆಕ್ಸ್ಟ್ ಕ್ವಶನ್. A set of disjoint trees is called. So disjoint trees ನ ಸೆಟ್ ಅನ್ನು ಏನಂತ ಕರಿತೀವಿ ಅಂತ ಕೇಳಿದರೆ. ಸೊ ದ ರೈಟ್ ಆಪ್ಷನ್ ಇಸ್ ಫಾರೆಸ್ಟ್, ದಟ್ ಈಸ್ ಆಪ್ಷನ್ 2. Next question. In dash, transversal of binary tree root node is visited first. ಸೊ ನಿಮ್ಮ ಒಂದು ಬೈನರಿ ಟ್ರೀ ರೂಟ್ ನೋಡ್ಸ್ ಅಲ್ಲಿ ಯಾವುದು ಟ್ರಾನ್ಸ್ಫರ್ಸ್ ಆರ್ಡರ್ ಅಲ್ಲಿ ತಗೊಂಡ್ರೆ ಯಾವುದು ಫಸ್ಟ್ ವಿಸಿಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಪ್ರೀ ಆರ್ಡರ್. ಓಕೆ. ಆಪ್ಷನ್ 3. ನೆಕ್ಸ್ಟ್ ಕ್ವಶನ್. ಪೋಸ್ಟ್ ಫಿಕ್ಸ್ ನೊಟೇಷನ್ ಆಫ್ A star B minus C divided by D is. ಸೊ ಕೊಟ್ಟಿರುವಂಥ ಪೋಸ್ಟ್ ಫಿಕ್ಸ್ ನೊಟೇಷನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಇಸ್ ದ ರೈಟ್. So A into B into C into D divided by hyphen. So it is the right answer for postfix notation here. Okay, no? So next question. A node with degree 0 is known as dash node. So ಯಾವುದೇ ಒಂದು ನೋಡ್ಗೆ ಪವರ್ಸ್ ಅಲ್ಲಿ ಡಿಗ್ರಿ ಇದ್ದಾಗ ಆ ನೋಡ್ಸ್ ಅನ್ನು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಲೀಫ್. ಓಕೆ. ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಪಾಯಿಂಟರ್ ಪಾಯಿಂಟ್ಸ್ ಟು ದ ನೆಕ್ಸ್ಟ್ ನೋಡ್ ಇನ್ ದ ಡಬ್ಲಿಂಗ್ ಲಿಂಕ್ಡ್ ಲಿಸ್ಟ್. ಸೊ ಯಾವುದೋ ಒಂದು ಪಾಯಿಂಟರ್ಸ್ ಅನ್ನು ನೆಕ್ಸ್ಟ್ ಪಾಯಿಂಟರ್ಸ್ಗೆ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಆ ಪಾಯಿಂಟರ್ಸ್ನ ಯಾವ ಲಿಂಕ್ ಲೀಸ್ಟಲ್ಲಿ ಎಲ್ಲಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ದಟ್ ಈಸ್ ರೈಟ್ ಪಾಯಿಂಟರ್ಸ್. ಓಕೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಫೀಚರ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಆಬ್ಜೆಕ್ಟ್ ಹೂಪ್ಸ್ ಕಾನ್ಸೆಪ್ಟ್ಗೆ ಒಳಗೊಂಡಿರಲ್ಲ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2, ದಟ್ ಈಸ್ ಡೇಟಾ ಸೆಗ್ಮೆಂಟೇಷನ್. ನೆಕ್ಸ್ಟ್ ಕ್ವಶನ್. ದಿ ಬಿಲ್ಟ್ ಇನ್ ಸ್ಟ್ರಿಂಗ್ ಕ್ಲಾಸ್ ಡೆಫಿನಿಷನ್ ಆಫ್ ಲೆಫ್ಟ್ ಶಿಫ್ಟ್ ಆಪರೇಟರ್ಸ್ ಆರ್ ಅವೈಲೇಬಲ್ ಇನ್. ಸೊ ಕೊಟ್ಟಿರುವಂಥ ಇಲ್ಲಿ ಆಪರೇಟರ್ಸ್ ಲೆಫ್ಟ್ ಶಿಫ್ಟ್ ಆಪರೇಟರ್ಸ್ಗೆ ಯಾವ ಒಂದು ಹೆಡರ್ ಫೈಲ್ಸಲ್ಲಿ ಬಿಲ್ಟ್ ಇನ್ ಫಂಕ್ಷನ್ಸ್ ಅನ್ನು ಹೊಂದಿರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ದಟ್ ಈಸ್ iostream.h. ನೆಕ್ಸ್ಟ್ ಕ್ವಶನ್. ದ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಪರ್ಮಿಟ್ಸ್ ಯು ಟು ಆಕ್ಸೆಸ್ ದಿ ವ್ಯಾಲ್ಯೂ ಆಫ್ ದಿ ಗ್ಲೋಬಲ್ ವೇರಿಯಬಲ್ಸ್ ವಿಚ್ ಇಸ್. ಸೊ ಯಾವ ಒಂದು ಗ್ಲೋಬಲ್ ವೇರಿಯಬಲ್ಸ್ನ ಆಕ್ಸೆಸ್ ಆಗುತ್ತೆ ಯಾವಾಗ ಡಿಕ್ಲರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳಿದರೆ. ಸೊ ಆಪ್ಷನ್ 2, ದಟ್ ಈಸ್ ಡಿಕ್ಲೇರ್ಡ್ ಔಟ್ಸೈಡ್ ದಿ function main. Okay. Next question. Function prototyping allows you to put the definition of the function dash in the program. So ನಿಮ್ಮ ಒಂದು prototypes ನ allowance of functions ನ ಎಲ್ಲಿ ಅಳವಡಿಸಬಹುದು ಪ್ರೋಗ್ರಾಮ್ ಅಲ್ಲಿ ಅಂತ ಕೇಳಿದ್ದಾರೆ. So the right answer is option 2, anywhere in the your following programs. Okay. So next question. The missing argument in a function call or supplied as dash argument value in C++. ಸೊ ಯಾವುದೋ ಒಂದು ಮಿಸ್ಸಿಂಗ್ ಆರ್ಗ್ಯುಮೆಂಟ್ನ ಫಂಕ್ಷನ್ ಕಾಲಲ್ಲಿ ಯೂಸ್ ಮಾಡ್ತೀವಿ ಇದ್ದಾಗ ಆ ಆರ್ಗ್ಯುಮೆಂಟ್ಗೆ ವ್ಯಾಲ್ಯೂ ಪಾಸ್ ಮಾಡೋದಕ್ಕೆ C++ ಅಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಕೇಳಿದರೆ. ಸೊ ಇಟ್ ಈಸ್ ಯೂಸ್ಡ್ ಆಸ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ವ್ಯಾಲ್ಯೂ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಇನ್ ಕೇಸ್ ಆಫ್ ಕನ್ಸ್ಟ್ರಕ್ಟರ್ ಫಂಕ್ಷನ್ಸ್. ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಟ್ರೂ ಸ್ಟೇಟ್ಮೆಂಟ್ ಅಲ್ಲ ಫಾಲೋಯಿಂಗ್ ಟು ದ ಕನ್ಸ್ಟ್ರಕ್ಟರ್ ಫಂಕ್ಷನ್ಸ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ವಿಚ್ ಇಸ್ ನಾಟ್ ಟ್ರೂ because the constructor functions can be called like ordinary functions. So we can't call it as a constructor function as a ordinary functions. Okay. So in session now, either wind up. Next session only, next question paper jothe meet agತೀನಿ. Until then, thank you.